ಮನ್ರೇಗಾ ಬಚಾವ್ ಆಂದೋಲನ ಒಂದು ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇದ್ದು, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಕ್ಷೇತ್ರದಲ್ಲಿ ಬಿಡುಬಿಟ್ಟು ಕಳೆದ ಒಂದು ವಾರದಿಂದ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಬಿಡುಬಿಟ್ಟು ಈಗ ಒಂದು ಇನ್ನೇನು ಆಂದೋಲನ ಆರಂಭವಾಗೋದಕ್ಕೆ ಕ್ಷಣಗಳನ್ನ ಆರಂಭವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ CM DCM ಸೇರಿದಂತೆ ಗಣ್ಯರು ಆಗಮಿಸ್ತಾ ಇದ್ದಾರೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಡಾಕ್ಟರ್ MC ಸುಧಾಕರ್ ಅವರು ಇದ್ದಾರೆ. ಕೇಳೋಣ ಸರ್, ಈಗ ಈ ಕಾರ್ಯಕ್ರಮವನ್ನು ಇಲ್ಲೇ ನಡೆಸೋದಕ್ಕೆ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದು? ನೋಡಿ, KPCCಯ ವತಿಯಿಂದ ಮತ್ತು AICC ಅವರು ಈ ಕಾರ್ಯಕ್ರಮ ಚಿಕ್ಕಬಳ್ಳಾಪುರದಲ್ಲಿ ಮಾಡಬೇಕು ಅಂತಕ್ಕಂಥ ಸೂಚನೆ ಕೊಟ್ಟರು. ಕೇವಲ 10 ದಿನಗಳ ಹಿಂದೆ ನಮಗೆ ಸೂಚನೆ ಕೊಟ್ಟರು. ತಕ್ಷಣ ನಾವು ಕಾರ್ಯೋನ್ಮುಖರಾಗಿದ್ದೀವಿ. ಇವತ್ತು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಮೂರು ಜಿಲ್ಲೆಯಿಂದ ಎಷ್ಟು ಜನ ಕರೆಸ್ತಾ ಇದ್ರಿ? ಎಷ್ಟು ಚೇರ್ ಹಾಕ್ಸಿದ್ರಿ? ಏನೆಲ್ಲ ವ್ಯವಸ್ಥೆ ಮಾಡಿದಿರಿ? ಸುಮಾರು 60,000ಕ್ಕಿಂತ ಹೆಚ್ಚು ಚೇರ್ ಹಾಕಿದ್ದೀವಿ. ಈಗ ಅದಕ್ಕಿಂತ ಹೆಚ್ಚು ಜನ ಬರೋ ನಿರೀಕ್ಷೆ ಇದೆ. ಒಟ್ಟಾರೆಯಾಗಿ ಒಳ್ಳೆಯ ಜನರ ಒಂದು ಸ್ಪಂದನೆ ಇದೆ. ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭಾಳ ಹೆಚ್ಚಿನ ಜನ, ಯಾಕಂದರೆ ಸಮೀಪ ಇದೆ, ಬೇರೆ ಭಾಗದವ್ರಿಗೆ ಸ್ವಲ್ಪ ದೂರ ಆಗುತ್ತೆ. ಆದರೆ ಹೆಚ್ಚು ಜನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನ, ವಿಶೇಷವಾಗಿ ಮನ್ರೇಗಾ ಕೆಲಸವನ್ನು ಯಾರು ಮಾಡಿದ್ದಾರೆ ಅವರು ಹೆಚ್ಚು ಜನ, ಗ್ರಾಮೀಣ ಭಾಗದ ಜನ ಹೆಚ್ಚು ಭಾಗವಹಿಸ್ತಾ ಇದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬರ್ತಾರೆ, ಯಾವ ರೀತಿ ಬರ್ತಾರೆ ಸರ್? ನಮ್ಮ AICCಯ ಪ್ರಧಾನ ಕಾರ್ಯದರ್ಶಿಗಳು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ನಮ್ಮ ರಾಜ್ಯದ ಉಸ್ತುವಾರಿಗಳು ಅವರು, ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಮಾನ್ಯ KPCC ಅಧ್ಯಕ್ಷರು, ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು, ಮತ್ತು ಕೆಲವು ಮಂತ್ರಿಗಳು ಬರ್ತಾರೆ, ಶಾಸಕರು ಬರ್ತಾರೆ, ಮತ್ತು KPCCಯ ಪದಾಧಿಕಾರಿಗಳು. ಯಾಕಂದರೆ ಪಕ್ಷದ ಕಾರ್ಯಕ್ರಮ, ಹೆಚ್ಚು KPCCಯ ಪದಾಧಿಕಾರಿಗಳೆಲ್ಲ ಬರ್ತಾರೆ. ಅದರಿಂದ ಒಟ್ಟಾರೆಯಾಗಿ ಇದು ಪಕ್ಷದ ಕಾರ್ಯಕ್ರಮ. ಇದು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ಸರಿ, 3 ಜಿಲ್ಲೆಗಳಿಂದ ಎಷ್ಟು ಬಸ್ಗಳನ್ನು ಮಾಡಿದ್ರಿ? ಯಾವ ಥರ ಅನುಕೂಲ ಮಾಡಿದಿರಿ? ಈಗ ಸುಮಾರು 1200ಕ್ಕಿಂತ ಹೆಚ್ಚು ಬಸ್ಸುಗಳು ವ್ಯವಸ್ಥೆಗಳಾಗಿದ್ದಾವೆ. ಅದರಿಂದ ದೊಡ್ಡ ಮಟ್ಟದಲ್ಲಿ ಜನ ತೆರಳು ಬರ್ತಾ ಇದ್ದಾರೆ, ಮತ್ತು ಕೆಲವರು ಭಾಳಷ್ಟು ಜನ ಸ್ವಂತ ವಾಹನಗಳಲ್ಲಿ ಬರುವಂಥವ್ರು ಇದ್ದಾರೆ. ಅದರಿಂದ ದೊಡ್ಡ ಕಾರ್ಯಕ್ರಮ ಇದು ಮಾಡ್ತಾ ಇದ್ದೀವಿ. ನಿನ್ನೆ BJP ಸಂಸದರು ಹೇಳಿದ್ರು ಇದು ಮನ್ರೇಗಾ ಬಚಾವ್ ಆಂದೋಲನ ಅಲ್ಲ, ಇದು CM ಕುರ್ಚಿ ಆಂದೋಲನ ಅಂತ. CMಗೆ ಕುರ್ಚಿ ಅಲ್ಲಾಡುವಾಗ ಇದೆಲ್ಲ ನೆನಪಾಗುತ್ತೆ ಅಂತ. ನೋಡಿ, ಹತಾಶರಾಗಿರೋರ ಬಗ್ಗೆ, ಕಾಲಕ್ಕೆ ಬಣ್ಣ ಬದಲಾಯಿಸುವಂಥವ್ರ ಬಗ್ಗೆ ನಾವು ಹೆಚ್ಚು ಮಾತಾಡುವಂಥ ಅವಶ್ಯಕತೆ ಇಲ್ಲ. ಅವರ ವರ್ಚಸ್ಸು ಏನು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಹಿಂದೆ ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವರ ಪಕ್ಷದ ಶಾಸಕರೇ ಅವರ ಪಕ್ಷದ ಶಾಸಕಾಂಗ ಸಭೆಯಲ್ಲಿ ಅವ್ರ ಬಗ್ಗೆ ಏನೆಲ್ಲ ಗುಣಗಾನ ಮಾಡಿದ್ರು ಅನ್ನೋದು ಗೊತ್ತಿದೆ. ಅವರಿಂದ ನಾವು ಕೇಳುವಂಥ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವರ ಒಂದು ಘನತೆ, ಗೌರವದ ಬಗ್ಗೆ ಅಥವಾ ಅವರ ಕುರ್ಚಿ ಬಗ್ಗೆ ಮಾತಾಡೋಂಥ ಯೋಗ್ಯತೆ ಇವ್ರಿಗೆ ಇಲ್ಲವೇ ಇಲ್ಲ. ಒಟ್ಟಿನಲ್ಲಿ ಇನ್ನೇನು CM DCM ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿ ಮನ್ರೇಗಾ ಒಂದು ಬಚಾವ್ ಆಂದೋಲನದಲ್ಲಿ ಭಾಗಿಯಾಗೋದಕ್ಕೆ ಕ್ಷಣಗಳೇ ಆರಂಭವಾಗಿದ್ದು, ಈಗ ನಾವು ಡಾಕ್ಟರ್ MC ಸುಧಾಕರ್ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದನ್ನು ಸಹ ನೋಡಿದ್ದೀವಿ. ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.